ಜನನಿ ಜನನಿ ಅತ್ತೆ ಏನಾಯ್ತು? ಜನನಿ ವೀರಣ್ಣ ಅಪ್ಪ ಅಪ್ಪಂಗೆ ಏನಾಯ್ತು? ಅಯ್ಯೋ ನಮ್ಮಣ್ಣನಿಗೆ ಏನಾಗತ್ತೆ? ಅವ್ರು ಚೆನ್ನಾಗೇ ಇದ್ದಾರೆ. ಬೇಕಾದ್ರೆ ನನ್ನ ವಯಸ್ಸನ್ನು ಅವ್ರಿಗೆ ಕೊಟ್ಬಿಡ್ತೀನಿ. ಅಚ್ಚೆ ಬಿಡ್ತು ಅನ್ನಿ ಅತ್ತೆ. ನನಗೆ ಅಪ್ಪ ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ. ಏನಂತೆ ಕೂಗಿದ್ದು? ವೀರಣ್ಣ ಫೋನ್ ಮಾಡಿದ್ರಮ್ಮ. ಹಬ್ಬಕ್ಕೆ ಊರಿಗೆ ಬರಕ್ಕೆ ಹೇಳಿದ್ರು. ಏನ್ ಹೇಳ್ತೀರಾ ಅತ್ತೆ? ಅಪ್ಪ ನಿಮಗೆ ಫೋನ್ ಮಾಡಿ ಹಬ್ಬಕ್ಕೆ ಬರೋದಕ್ಕೆ ಹೇಳಿದ್ರ? ಹೂನಮ್ಮ. ನನ್ಗಂತೂ ಇದನ್ನ ನಂಬೋದಿಕ್ಕೆ ಆಗ್ತಿಲ್ಲ. ಫೋನ್ ಬಂದಾಗ ನನಗೂ ನಂಬಕ್ಕಾಗಿರ್ಲಿಲ್ಲಮ್ಮ. ಆದ್ರೆ ಅವರೇ ಮನಪೂರ್ತಿಯಾಗಿ ಮನೆಗೆ ಬಾಮ್ಮ ಅಂತ ಕರೆದ್ರು. ಇತ್ತೀಚೆಗೆ ಮನೆಯಲ್ಲಿ ನಡೆದಿರೋ ಬೆಳವಣಿಗೆಗಳಿಂದ ಮನಸ್ಸಿಗೊಂಥರ ಬೇಸರ ಆಗೋಗಿತ್ತು. ಆದರೆ ವೀರಣ್ಣ ಫೋನ್ ಮಾಡಿದ್ರು ನೋಡು, ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಾಳೆನೇ ಹೋಗ್ಬೇಕಂತೆ. ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊಮ್ಮ. ಸರಿ ಅತ್ತೆ. ಯಾರು ಯಾರು ಫೋನು? ಬುದ್ಧಿಯವ್ರು ಫೋನ್ ಮಾಡ್ತಾ ಇದ್ದಾರೆ. ಮಾವ ಫೋನ್ ಮಾಡಿದಾರಾ? ಲಸ್ಪೀಕರ್ ಬುದ್ಧಿ ಯಾಕಮ್ಮ ಇನ್ನೂ ಬುದ್ಧಿ ಅಂತ ಕರಿತೀಯ ನನ್ನ? ನೀನು ಈ ಮನೆಗೆ ಬಂದಾಗ ಕೆಲಸದವಳು ಅನ್ನೋ ನಾಟಕ ಆಡೋವಾಗ ನನ್ನ ಬುದ್ಧಿ ಅಂತ ಕರೆದೆ. ಅದು ನಿನ್ನ ಪ್ರಕಾರ. ನಾನಂತೂ ನಿನ್ನ ಆ ರೀತಿ ಯಾವತ್ತೂ ನೋಡಲೇ ಇಲ್ಲ. ಈಗ ನೀನು ಅರಸನ ಕೋಟೆ ದೊರಸಾನಿ, ಆ ಮನೆ ಸೊಸೆ ನೀನು. ವರ್ಷೆ ಪ್ರಕಾರ ನನ್ನ ಮಗಳಾಗ್ತೀಯ ನೀನು. ಬುದ್ಧಿ ಅಂತ ಕರೆಯೋದನ್ನ ಬಿಟ್ಬಿಡು. ಮೊದ್ಲಿಂದ ನಿಮ್ಮನ್ನ ಬುದ್ಧಿ ಅಂತ ಕರೆದೆ ಅಭ್ಯಾಸ. ಈಗ ದಿಢೀರಂತ ಬದಲಾಯಿಸೋದಕ್ಕೆ ಕಷ್ಟ ಆಗುತ್ತೆ ಬುದ್ಧಿ. ಬದಲಾಗಬೇಕು ಮಗಳೇ. ಬದಲಾವಣೆ ಜಗದ ನಿಯಮ. ಪ್ರತಿಯೊಂದನ್ನು ಕೂಡ ಸಂದರ್ಭಗಳು ಬದಲಾಯಿಸುತ್ತೆ, ಸನ್ನಿವೇಶಗಳು ಬದಲಾಯಿಸುತ್ತೆ. ನನ್ನೇ ತಗೋ, ನಿನ್ನ ಅತ್ತೆ ಅಖಿಲಾಂಡೇಶ್ವರಿ ಹೆಸರು ಹೇಳ್ತಿದ್ರೆ ನಾನು ಉರಿದು ಬೀಳ್ತಾ ಇದ್ದೆ. ಅವಳು ನೋಡಿದ್ರೆ ಬಡ್ದು ಬಿಡೋಣ ಅನ್ಸೋದು. ಆ ಕುಟುಂಬದವ್ರು ನೋಡಿದ್ರೆ ಸಾಕು ಕೊಂದು ಹಾಕ್ಬಿಡೋಣ ಅನ್ನೋ ಕೋಪ ಬರ್ತಾ ಇತ್ತು. ಆದ್ರೆ ಈಗ ಆಕೆ ಮೇಲೆ ಕನಿಕರ, ಪ್ರೀತಿ, ವಾತ್ಸಲ್ಯ ಎಲ್ಲ ತುಂಬಿ ಬರ್ತಾ ಇದೆ. ನಾನೀಗಷ್ಟೇ ಫೋನ್ ಮಾಡಿದೆ. ಹಬ್ಬಕ್ಕೆ ಮನೆಗೆ ಬಾಮ್ಮ ಅಂತ ಕರೆದೆ ಅವಳನ್ನ. ಏನ್ ಹೇಳ್ತಾ ಇದ್ದೀರಾ ಬುದ್ಧಿ? ಅಮ್ಮಂಗ್ ಫೋನ್ ಮಾಡಿ ಯುಗಾದಿ ಹಬ್ಬಕ್ಕೆ ಕರೆದ್ರಾ? ಅಮ್ಮ ಏನಂದ್ರು? ಇನ್ನೇನು ಹೇಳ್ತಾಳಮ್ಮ, ನಾನು ಕರೆದಿದ್ದೆ ತಡ. ಸಂತೋಷ ಎಷ್ಟಿದೆ ಅಂತ ನನಗವಳ ಧ್ವನಿಯಲ್ಲೇ ಕಾಣಿಸ್ತಾ ಇತ್ತು. ಇಂಥ ಒಂದು ದಿನಕ್ಕೋಸ್ಕರ ನನ್ನ ಹಾಗೆ ಅವಳು ಕೂಡ ಕಾಯ್ತಾ ಇದ್ಲು. ಬರ್ತೀನಿ ಅಂತ ಮನಸಾರೆ ಒಪ್ಕೊಂಡ್ಲಮ್ಮ. ಮನುಷ್ಯನಿಗೆ ಕೋಪ ಸಹಜ ಗುಣ. ಆ ಕೋಪವನ್ನ ಕ್ರೋಧಕ್ಕೆ, ಅಸೂಯೆಗೆ, ಸ್ವಾರ್ಥಕ್ಕೆ ಬಳಸ್ಕೊಂಡು ಹೋಗ್ತಾ ಇದ್ರೆ ಅದು ಹೊರಗಡೆ ಎಲ್ಲರನ್ನೂ ಸುಡೋಕೆ ಮೊದಲು ನಮ್ಮನ್ನು ಸುಡ್ತಾ ಇರುತ್ತೆ. ಹಾಗಾಗಿ ಕೋಪನ ಶಮನ ಮಾಡಿಬಿಡ್ಬೇಕು. ಆ ಕೋಪ ಬಂದ ಆ ಕ್ಷಣ ಒಂದು ಮೌನ ಆಗ್ಬಿಡ್ಬೇಕು. ತಂತಾನೆ ಒಳಗಡೆ ಇರ್ತಕ್ಕಂಥ ಪ್ರೀತಿ, ವಾತ್ಸಲ್ಯ ಎಲ್ಲೋ ಕೂಡ ಹೊರಗಡೆ ಬರುತ್ತೆ. ಇಷ್ಟೇಮ್ಮ ಜೀವನ. ನಾವು ಚೆನ್ನಾಗಿದ್ರೆ ನಮ್ಮ ಇಡೀ ಪರಿಸರ ಚೆನ್ನಾಗಿರುತ್ತೆ. ನಾನು ಕೆಂಡ ಕಾರ್ತಾ ಇದ್ರೆ ನನ್ನ ವಾತಾವರಣನ ನಾನೇ ಹಾಳು ಮಾಡಿರ್ತೀನಿ. ಆ ಸತ್ಯನ ನಾನಲ್ಲ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡು. ಅಖಿಲಾಂಡೇಶ್ವರಿ ನನ್ನ ಮನೆಗೆ ಬರ್ತಾ ಇದ್ದಾಳೆ. ಹಿಂದೆ ಅವಳು ಬಂದಿದ್ಲು. ಅವಳನ್ನ ಮನೆ ಒಳಗೂ ಬಿಡ್ಲಿಲ್ಲ, ನಾನು ಅವಮಾನ ಮಾಡಿದೆ, ಹೊಸಲು ದಾಟಕ್ಕೆ ಬಿಡ್ಲಿಲ್ಲ. ಇವತ್ತು ಅವಳು ಬರ್ತಿದ್ದಾಳೆ ಅನ್ನೋವಾಗ ನನ್ನ ಮನಸ್ಸಲ್ಲಿ ಅದೆಂತ ಸಂತೋಷ ಗೊತ್ತೇನೋ. ಕಳ್ಕೊಂಡಿರೋ ನನ್ನ ತಂಗಿನೇ ಪುನರ್ಜನ್ಮ ಎತ್ತಿ ನನ್ನ ಮನೆಗೆ ಬರ್ತಾ ಇದ್ದಾಳೆ ಅನ್ನೋ ಸಂತೋಷ ಆಗ್ತಾ ಇದೆ ನನಗೆ. ಇದೇಮ್ಮ ಜೀವನ. ಇಂಥ ಜೀವನದಲ್ಲಿ ನಾವು ಬದುಕಬೇಕು. ಆ ಸಂತೋಷ ಇಷ್ಟಕ್ಕೆ ಮುಗಿಯೋದಿಲ್ಲಮ್ಮ. ನೀನು ನಿನ್ನ ಗಂಡನ ಕರ್ಕೊಂಡು ಈ ಸಂತೋಷದಲ್ಲಿ ಭಾಗಿಯಾದರೆ ಮಾತ್ರ ಈ ಹಬ್ಬ, ಹೊಸ ವರ್ಷಾಚರಣೆ ಎಲ್ಲವೂ ಕೂಡ ಪೂರ್ಣ ಆಗೋದು. ಆ ದಿನ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು.
ಸರಿ, ಮನೇಲೆಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಮಗಳೇ. ಆ ಮದುವೆ ಮಂಟಪದಲ್ಲಿ ನೀನು ನೋಡಿದ್ದು ಅದಾದ್ಮೇಲೆ ನೋಡಲೇ ಇಲ್ಲ. ಮದುವೆ ಆದಮೇಲೆ ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದೆಯಾ? ನೀನು ಬಂದ್ರೇನೆ ಈ ಮನೇಲಿ ಸಡಗರ ಸಂಭ್ರಮ ಇಲ್ಲ. ತವರು ಮನೆಗೆ ಬರ್ತಾ ಇದ್ದೀನಿ ಅನ್ನೋ ಸಂತೋಷದಲ್ಲಿ ನಮ್ಮ ಮನೆಗೆ ಬಾವಾ ನೀನು. ಸರಿ ಸರಿಮ್ಮ, ನನ್ನ ಅಳಿಂಗೆ ಫೋನ್ ಕೊಡು. ಅಳಿಯಂಗ? ನನ್ನ ಅಳಿಯ ಆದಿಗೆ ಫೋನ್ ಕೊಡಮ್ಮ. ಕೊಟ್ಟೆ. ಹಲೋ ಮಾವ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ದೊಡ್ಡ ಅಳಿ. ಅಂದರೆ ನೀವಿಬ್ಬರು ದಂಪತಿಗಳು ಆರಾಮಾಗಿದ್ದಿರ್ತಾನೆ? ಹಾಂ ಮಾವ, ಚೆನ್ನಾಗಿದ್ದೀವಿ. ನೀವಿಬ್ಬರು ಸಂತೋಷವಾಗಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆ ದೇವರು ಎಲ್ಲರಿಗೂ ಎಲ್ಲದನ್ನು ಒಟ್ಟಿಗೆ ಕೊಟ್ಟುಬಿಡೋದಿಲ್ಲ. ಸ್ವಲ್ಪ ಕಾಯಿಸ್ತಾನೆ, ಸತ್ತಾಯಿಸ್ತಾನೆ, ಪರೀಕ್ಷೆ ಕೊಡ್ತಾನೆ. ಏನು ಕೊಡಬೇಕೋ ಅದರ ಬೆಲೆ ನಮಗೆ ಗೊತ್ತಾಗೋವರೆಗೂ ಅವನು ಕೊಡೋದೇ ಇಲ್ಲ. ಅದಾದ ನಂತರ ಒಟ್ಟಿಗೆ ಕೊಡ್ತಾನೆ. ಕೊಡದೆ ಅಂತೂ ಇರಲ್ಲ. ಅಲ್ಲಿ ತನಕ ಕಾಯಬೇಕು, ತಾಳ್ಮೆಯಿಂದ ಇರಬೇಕು, ಬಹಳ ಮುಖ್ಯ. ಅಖಿಲಾಂಡೇಶ್ವರಿ ಮನಸ್ಸು ಬದಲಾಗೋವರೆಗೂ ನಿಮ್ಮ ಬದುಕಿನಲ್ಲಿ ಸಂತೋಷದ ಗಾಳಿ ಬೀಸೋದಿಲ್ಲ. ಯಾಕೆಂದ್ರೆ ಆಕೆ ಮನಸ್ಸಿಗಾಗಿರೋದು ಗಾಯ ಅಲ್ಲ, ನೋವಲ್ಲ, ರಣ. ಅದು ನಿಧಾನವಾಗಿ ಬದಲಾಗತ್ತೆ, ಸಮಯ ತಗೊಳತ್ತೆ. ಅಲ್ಲಿ ತನಕ ನೀವಿಬ್ಬರು ಅನ್ಯೋನ್ಯವಾಗಿ ಸಂತೋಷವಾಗಿರ್ತೀರಲ್ಲ, ಅದೇ ನಿಮ್ಮ ಬದುಕಿನಲ್ಲಿ ಸಿಗ್ತಕ್ಕಂಥ ಸಣ್ಣ ಸುಖ. ಅರ್ಥ ಆಯ್ತಾ? ಆಯಿತು ಮಾವ, ಇಬ್ಬರು ಯಾವಾಗಲೂ ಖುಷಿಯಾಗಿರ್ತೀವಿ. ತುಂಬ ಸಂತೋಷಪ್ಪ. ನಿಮ್ಮೆಲ್ಲರ ಜೊತೆಯಲ್ಲಿ ನಾವು ಸಂತೋಷವಾಗಿ ಹಬ್ಬ ಆಚರಣೆ ಮಾಡೋದಕ್ಕೆ ಇಡೀ ನನ್ನ ಕುಟುಂಬ ಕಾಯ್ತಾ ಇದೆ. ನಾಳೆನೇ ಹೊರಟು ಬಂದ್ಬಿಡ್ರಿ. ಸರಿ ಮಾವ, ಬರ್ತೀವಿ. ನಾವು ಹಬ್ಬಕ್ಕಲ್ಲಿಗೆ ಹೋಗೋದು ಬೇಡ ಯಜಮಾನ್ರೆ. ಪ್ರೀತು, ಅಪ್ಪ ಫೋನ್ ಮಾಡಿದ್ರು. ಸುಳ್ಳು ಹೇಳ್ಬೇಡ, ನಿನ್ನ ಫೋನಲ್ಲಿ ದಬಾಕೊಂಡಿದೆ. ಅಯ್ಯೋ ನನಗಲ್ಲ, ಅತ್ತೆಗೆ. ಏನು ಮಾಮ ಫೋನ್ ಮಾಡಿದ್ರಾ? ಹೌದು ಪ್ರೀತು, ಅಪ್ಪ ಅತ್ತೆಗೆ ಫೋನ್ ಮಾಡಿ ಹಬ್ಬಕ್ಕೆ ಕರೆದಿದ್ದಾರೆ. ಮತ್ತೆ ನಿಂಗೆ ಫೋನ್ ಮಾಡಿಲ್ಲ? ಓಯ್ ಬೇಜಾರಾಗ್ಬೇಡ, ಮಾವನೇ ಫೋನ್ ಮಾಡ್ತಿದ್ದಾರೆ. ಹೌದಾ? ಮಾತಾಡು. ಹಲೋ ಮಾವ. ಏನು ಹೇಳಿ ಅಂದರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದೀರಾ? ಮನೇಲೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಈ ಸಲ ಹಬ್ಬಕ್ಕೆ ನಮ್ಮ ಮನೆಗೆ ಬರಬೇಕು. ಅಯ್ಯೋ, ನೀವು ಕರೆಯೋದು ಹೆಚ್ಚಾ ನಾ ಬರೋದು ಹೆಚ್ಚಾ? ಖಂಡಿತ ಬರ್ತೀವಿ. ಬರೋದಷ್ಟೇ ಅಲ್ಲ, ಜೊತೆಯಲ್ಲಿ ಅಮ್ಮ, ಅಣ್ಣ, ಅತ್ತಿಗೆ, ನನ್ನ ಮಗಳನ್ನೂ ಕರ್ಕೊಂಡು ಬರ್ಬೇಕು ನೀವು. ಸರಿ ಮಾವ. ನನ್ನ ಮಗಳೇನು ಮಾಡ್ತಿದ್ದಾಳೆ? ಇಲ್ಲೇ ನಿಂತ್ಕೊಂಡು ನಿಮ್ಮ ಮಾತನ್ನ ಕೇಳಿಸ್ಕೊಳ್ತಾ ಇದ್ದಾಳೆ. ಕೊಡ್ತೀನಿ ರೀ ಮಾವ. ಹೌದಾ? ಕೊಡಿ. ಏನು ಮಗಳೇ? ಹೋಗಿಯಪ್ಪ, ನನ್ನ ಜೊತೆ ಮಾತಾಡಬೇಡಿ ನೀವು. ಅಯ್ಯೋ, ಯಾಕಮ್ಮ? ನನ್ನ ಮೇಲೆ ಏನಂತ ಕೋಪ ನಿನಗೆ? ಮತ್ತೆ ಎಲ್ರಿಗೂ ಫೋನ್ ಮಾಡಾದ್ಮೇಲೆ ನಾನು ನಿಮಗೆ ನೆನಪಾದ್ನಾ? ನಾನು ಪಾರ್ವತಿಗೆ ಫೋನ್ ಮಾಡಿದ್ದೀನಿ, ಗೊತ್ತಾಗೋಯ್ತೇನೋ? ಏನು, ಪಾರ್ವತಿಯವ್ರಿಗೂ ಫೋನ್ ಮಾಡಿ ಕರೆದ್ರಾ? ಹೌದು ಮಗಳೇ. ಮದುವೆ ಆದ ಹೊಸ ದಂಪತಿಗಳಿಗೆ ಎಲ್ಲ ಹಬ್ಬಗಳು ತವ್ರ ಮನೆಯಲ್ಲೇ ಆಗ್ಬೇಕಲ್ವೇನಮ್ಮ? ಪಾರ್ವತಿಗೆ ಇದು ತವ್ರ ಮನೆ ತಾನೇ, ಅವಳ ಹಬ್ಬನ ಇಲ್ಲೇ ಆಚರಣೆ ಮಾಡಲಿ, ಅದಕ್ಕೆ ಅವಳನ್ನ ಕರೆದೆ ಫೋನ್ ಮಾಡಿ. ಹೌದಾ? ಒಳ್ಳೇದಾಯ್ತು ಬಿಡಿ, ಖಂಡಿತ ಬರ್ತಾರೆ. ಅಪ್ಪ, ಅಜ್ಜಯ್ಯ, ಪುಟಾಣಿ, ಅತ್ತಿಗೆ ಎಲ್ಲ ಹೇಗಿದ್ದಾರೆ? ಎಲ್ಲ ತುಂಬ ಚೆನ್ನಾಗಿದ್ದಾರಮ್ಮ. ನೀನು ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ. ಹಬ್ಬಕ್ಕೆ ಕರೆಸ್ತೀನಿ ಅಂತ ಹೇಳ್ತಿದ್ದಂಗೆ ಅವರಲ್ಲಿ ಸಂತೋಷ ಸಿಕ್ಕಾಪಟ್ಟೆ. ಬಂದ್ಬಿಡು ಮಗಳೇ, ನಾಳೆನೇ ಬಂದ್ಬಿಡ್ರಿ ಎಲ್ಲರೂ. ಸರಿಯಪ್ಪ, ಎಲ್ಲರೂ ಬರ್ತೀವಿ. ಆಯ್ತು ಮಗಳೇ, ಬೇಗ ಬಂದ್ಬಿಡ್ರಿ. ಪಾರ್ವತಿಯವರೇ, ಅಪ್ಪ ಫೋನ್ ಮಾಡಿದ್ರಾ?
ಅತ್ತೆಗೂ ಫೋನ್ ಮಾಡಿದ್ರಂತೆ, ಹಬ್ಬಕ್ಕೆ ಬನ್ನಿ ಅಂತ ಕರೆದ್ರಂತೆ. ನಾವು ಹಬ್ಬಕ್ಕೆ ನಿಮ್ಮ ಊರಿಗೆ ಬರ್ತಿಲ್ಲ ಜನನಿಯವರೇ. ಯಾಕೆ? ಮೊದಲನೇ ಸಲ ಬುದ್ಧಿಯವ್ರ ಮನೆಗೆ ಬಂದಾಗ ಅಮ್ಮ ಎಷ್ಟು ಖುಷಿ ಪಟ್ಟಿದ್ರು. ಅವ್ರ ಮನಸ್ಸಲ್ಲಿ ಮುರಿದು ಬಿದ್ದ ಸಂಬಂಧ ಚಿಗುರೊಡಿತಿದೆ ಅನ್ನೋ ಆಸೆ ಹುಟ್ಟಿತ್ತು. ಆದರೆ ಬುದ್ಧಿಯವರು ನನ್ನ ಯಜಮಾನ್ರ ಮದುವೆ ವಿಷಯ ಪ್ರಸ್ತಾಪ ಮಾಡಿ ಎಲ್ಲ ತಲೆಕೆಳಗಾಯ್ತು. ಆಗ ಅಮ್ಮಂಗೆ ಬುದ್ಧಿಯವ್ರ ಮೇಲೆ ಕೋಪ ಹುಟ್ಕೋತು. ಅಣ್ಣ ತಂಗಿ ಸಂಬಂಧ ಇನ್ನಷ್ಟು ಹದಗೆಡೋದಕ್ಕೆ ನಾನೇ ಕಾರಣ ಆದೆ ಅನ್ನೋ ಪಾಪ ಪ್ರಜ್ಞೆಲಿ ಒತ್ತಾಡ್ತಾ ಇದ್ದೆ. ಆದರೆ ಈಗ ಬುದ್ಧಿಯವರು ಅಖಿಲಮ್ಮನ ಮನೆಗೆ ಕರೆದಿದ್ದಾರೆ. ಅಖಿಲಮ್ಮನು ಬರೋದಕ್ಕೆ ಒಪ್ಕೊಂಡಿದ್ದಾರೆ. ನನಗದೇ ಖುಷಿ. ಹೌದಮ್ಮ ಚಂದ್ನಿ, ಹೇಗೋ ಅಮ್ಮ ಮತ್ತು ಮಾವ ಒಂದಾದ್ರಲ್ಲ, ಅಷ್ಟು ಸಾಕು. ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳು? ಬರೀ ಬಾಯಿ ಮಾತಲ್ಲಿ ಖುಷಿ ಇದೆ ಅಂದರೆ ಸಾಕಾ? ನಮ್ಮ ಊರಿಗೆ ಬಂದು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಆಚರಿಸ್ಬೇಕು ತಾನೆ. ಜನನಿಯವರೇ, ನಿಮಗೆ ಅದು ತವ್ರ ಮನೆ, ಅಮ್ಮಂಗೂ ಅದು ತವ್ರ ಮನೆನೇ. ಯಾಕೆ? ನಿಮಗಲ್ವಾ? ಅದು ನಿಮ್ಮ ಮನೆನೇ ಅಂತ ಅಪ್ಪ ಎಷ್ಟು ಸರಿ ಹೇಳಿದ್ದಾರೆ. ಸ್ವಂತ ಮಗಳ ಥರ ಮುಂದೆ ನಿಂತು ನಿಮ್ಮ ಮದುವೆ ಮಾಡಿಕೊಟ್ಟಿದ್ದಾರೆ. ನಿಮಗೆ ತಮ್ಮ ದೊಡ್ಡ ಮಗಳು ಸ್ಥಾನ ಕೊಟ್ಟಿದ್ದಾರೆ ಪಾರ್ವತಿಯವರೇ. ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಮ್ಮ ಎಷ್ಟೋ ವರ್ಷ ಆದ್ಮೇಲೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅಣ್ಣ ತಂಗಿ ವಿಷಯ ಚರ್ಚೆ ನಡಿಬೇಕು. ಇಷ್ಟು ವರ್ಷ ದೂರವಾಗಿದ್ದ ಸಂಬಂಧಗಳು ಒಂದಾಗೋ ಒಳ್ಳೆ ಗಳಿಗೆ ಆಗಿರಬೇಕು. ಹೀಗಿರೋವಾಗ ನಾವಿಬ್ರು ಅಲ್ಲಿಗೆ ಬಂದರೆ ನಮ್ಮ ಮಧ್ಯೆ ಅಖಿಲಮ್ಮನ ಮಧ್ಯೆ ಇರೋ ಅಂತರ ಬುದ್ಧಿಯವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಅಖಿಲಮ್ಮನ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಮತ್ತೆ ಅವರಿಬ್ಬರ ಮಧ್ಯೆ ಬಿರುಕು ಮೂಡುತ್ತೆ. ಅದಕ್ಕೆ ನಾವೇ ಕಾರಣ ಆಗ್ಬಿಡ್ತೀವಿ. ಆ ರೀತಿ ಆಗೋದು ನಿಮಗಿಷ್ಟನಾ? ಈ ಯುಗಾದಿನಾದರೂ ಅಮ್ಮನ ಮುಖ ನೋಡ್ದೆ ಸಂತೋಷವಾಗಿ ಅವ್ರ ತವ್ರ ಮನೇಲಿ ಕಳೀಲಿ. ನೀವು ಹೋಗಿ ಬನ್ನಿ. ನಿಮ್ಮ ಮಾತನ್ನು ಕೇಳ್ತಿದ್ರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಪಾರ್ವತಿಯವರೇ. ಆದರೂ ನೀವಿಬ್ರಿಲ್ದೆ ನಾವು ಹೇಗೆ ಸಂತೋಷವಾಗಿ ಹೋಗೋದಕ್ಕಾಗುತ್ತೆ? ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಯಾಕೆ ಅಂದರೆ ನಿಮ್ಮ ಜೊತೆ ಅಖಿಲಮ್ಮ ಬರ್ತಾ ಇದ್ದಾರೆ. ಒಂದು ವೇಳೆ ಬುದ್ಧಿಯವ್ರು ಏನಾದರೂ ನಮ್ಮನ್ನು ಕೇಳಿದ್ರೆ ಅವ್ರು ಬರ್ತಾ ಇಲ್ಲ, ಅವ್ರ ಅಪ್ಪನ ಮನೆಗೆ ಹಬ್ಬ ಆಚರಿಸೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಅಪ್ಪ ನಿಮ್ಮನ್ನ ನಿಜವಾಗ್ಲೂ ಕರೀತಾರಾ? ಇಲ್ಲ, ಖಂಡಿತವಾಗ್ಲೂ ಕರೆಯೋದಿಲ್ಲ. ಮತ್ತೆ ಇಲ್ಲೇ ಇದ್ದು ನೋವು ಅನುಭವಿಸೋದಕ್ಕಿಂತ ನಮ್ಮ ಜೊತೆ ಬರೋದು ಒಳ್ಳೇದಲ್ವಾ? ಬೇಡ ಜನನಿಯವರೇ, ಅಪ್ಪ ಕರೀದೇ ಇದ್ರು ನಾವು ಹೋಗಿ ಹೋಳಿ ಹಬ್ಬ ಆಚರಿಸ್ಲಿಲ್ವಾ? ಈಗಲೂ ಹಾಗೆ ಮಾಡ್ತೀವಿ. ನನ್ನ ಸಮಾಧಾನಕ್ಕೆ ನೀವು ಹೀಗೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನೀವು ಅಲ್ಲಿಗೆ ಹೋಗಲ್ಲ. ನನಗೆ ಯಾಕೋ ಈ ನಿಮ್ಮ ನಿರ್ಧಾರ ಸರಿ ಅನ್ನಿಸ್ತಿಲ್ಲ ಪಾರ್ವತಿಯವರೇ. ಭಾವ, ನೀವಾದರೂ ಹೇಳಿ. ಇಲ್ಲಮ್ಮ ಚಾಂದಿನಿ, ಪಾರ್ವತಿ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ನಮ್ಮಿಬ್ಬರಿಂದಾಗಿ ಅಮ್ಮನ ನೆಮ್ಮದಿ, ಮಾವನ ಖುಷಿ ಹಾಳಾಗಬಾರ್ದು. ಅಷ್ಟಕ್ಕೂ ನಾವು ಅಲ್ಲಿಗೆ ಬರೋದ್ರಿಂದ ಅಮ್ಮ ನಮ್ಮನ್ನೇನು ಒಪ್ಕೊಳ್ಳಲ್ಲ ಅಲ್ವಾ? ಅದು ಅಲ್ಲದೆ ತುಂಬ ವರ್ಷಗಳಾದಮೇಲೆ ಅಮ್ಮ ಮತ್ತು ಮಾವ ಒಂದಾಗಿದ್ದಾರೆ. ಈ ಟೈಮಲ್ಲಿ ನಾವು ಅಲ್ಲಿಗೆ ಬಂದರೆ ತಪ್ಪಾಗುತ್ತೆ. ಅಮ್ಮ ಮಾವ ಅಲ್ಲಿ ಖುಷಿ ಖುಷಿಯಾಗಿ ಹಬ್ಬ ಆಚರಿಸ್ಲಿ. ನೀವು ಹೋಗಿ ಬನ್ನಿ. ಅಪ್ಪ, ಆಗ್ಲಿಂದ ನಾನು ಅಕ್ಕನ ಕರ್ಕೊಬರೋಣ ಅಂತ ಹೇಳ್ತಾನೆ ಇದ್ದೀನಿ, ನೀನೇನು ಮಾತೇ ಆಡ್ತಿಲ್ಲ. ನಿನಗೆ ಅಕ್ಕನ ಹತ್ರ ಮಾತಾಡೋದು ಹಿಂಸೆ ಅಂದರೆ ಹೇಳು, ನಾನು ಹೋಗಿ ಕರಿತೀನಿ. ಕರೀಲಾ? ಬೇಡ, ನಾವು ಯಾರ ಮನೆಗೂ ಹೋಗ್ತಾ ಇಲ್ಲ, ಯಾರನ್ನು ಕರಿತಾ ಇಲ್ಲ. ನಾವಿಬ್ಬರೇ ಸೇರಿ ಹಬ್ಬ ಮಾಡೋಣ. ಅದೇನು ಬೇಕು ಹೇಳು, ನಾನೇ ಮಾಡಿಕೊಡ್ತೀನಿ. ಆಗಲಿಲ್ವಾ? ತಂದ್ಕೊಡ್ತೀನಿ. ನನಗೂ ಒಬ್ಳು ಅಕ್ಕ ಇದ್ದಾಳೆ. ಅವಳನ್ನ ಬಿಟ್ಟು ಇಲ್ಲಿವರೆಗೂ ನಾನು ಯಾವ ಹಬ್ಬನೂ ಮಾಡಿಲ್ಲ, ಮಾಡೋದು ಇಲ್ಲ. ಅವಳು ಮನೆಗೆ ಬಂದರೆ ಅದೇ ಬೆಲ್ಲ, ಬರಲಿಲ್ಲ ಅಂದರೆ ಅದೇ ಬೇವು. ನೋಡೋ, ನಿಮ್ಮ ಅಕ್ಕ ಅನ್ನಿಸ್ಕೊಂಡವಳು
ಯಾವತ್ತು ಅಮ್ಮನವ್ರ ನಂಬಿಕೆಗೆ ಮೋಸ ಮಾಡಿದ್ಲು, ನನ್ನ ಭರವಸೆನ ಸುಳ್ಳು ಮಾಡಿದ್ಲು, ಅವತ್ತೇ ನಮ್ಮ ಪಾಲಿಗೆ ಸತ್ತೋದ್ಲು. ಮತ್ತೆ ಅವಳ ಹೆಸರು ಎತ್ತಬೇಡ, ಗೊತ್ತಾಯ್ತಾ? ಅವಳಿಗೆ ಅಮ್ಮನ ಕೊರಗು ಕಾಡಬಾರ್ದು ಅಂತ ಪ್ರೀತಿಯಿಂದ ಬೆಳೆಸ್ದೆ, ತಲೆ ಮೇಲೆ ಇಟ್ಕೊಂಡು ಮೆರೆಸ್ದೆ. ಕಡೆಗೆ ಅವಳು ಮಾಡಿದ್ದೆ ದ್ರೋಹ. ಇಂಥವ್ರಿಗೆಲ್ಲ ಅಪ್ಪಾಯ ಹಾಕಬೇಕು, ಸಂಬಂಧಿಗಳು ಹಾಕಬೇಕು. ಬೆಳೆಯೋವರೆಗೂ ಅಪ್ಪನ ನೆರಳಾಗಿರ್ತಾರೆ, ಬೆಳೆದ ಮೇಲೆ ತಮಗಿಷ್ಟ ಬಂದಾಗ ಬಾಲ ಬಿಚ್ತಾರೆ. ಈಗ ಅಕ್ಕ ಅಕ್ಕ ಅಂತ ನೀನು ಮನಸ್ಸು ತುಂಬ ತುಂಬಿಕೊಂಡಿದೆಯಲ್ಲ, ಅಂಥವರು ಹೆತ್ತವ್ರನ್ನ ಬಳಸ್ಕೋತಾರೆ ಕಣೋ. ಇವತ್ತು ನನಗೆ ಮೋಸ ಮಾಡಿದ್ದಾಳೆ, ನಾಳೆ ನಿನಗೆ ಮೋಸ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ನಡುನೀರಲ್ಲಿ ಕೈ ಬಿಡ್ತಾಳೆ, ನಂಬೇಡ ಕಣೋ ಅವಳನ್ನ. ನಾನು ಯಾರನ್ನೂ ನಂಬ್ಕೊಂಡು ಬದುಕಿಲ್ಲ ಅಪ್ಪ, ನಿನ್ನನ್ನು. ನಿನ್ನ ಅಖಿಲಮ್ಮನ ಇಷ್ಟಕ್ಕೆ ವಿರುದ್ಧವಾಗಿ ಅಕ್ಕ ದೊಡ್ಡ ಯಜಮಾನನ ಮದುವೆ ಆದ್ಲು ಅಂತ ಅವಳನ್ನ ದೂರ ಇಟ್ಟಿದ್ಯಲ್ಲ, ನಾಳೆ ನಾನು ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ನನ್ನನ್ನು ದೂರ ಇಡಲ್ಲ ಅಂತ ಏನು ಗ್ಯಾರಂಟಿ? ಹಾಗಾದರೆ ನಿಮ್ಮ ಅಕ್ಕ ಯಾರನ್ನೋ ಇಷ್ಟಪಟ್ಟು ಮದುವೆ ಆದಂಗೆ ನೀನು ಇನ್ಯಾರನ್ನೋ ಇಷ್ಟಪಟ್ಟು ಮದುವೆ ಆಗ್ತೀಯಾ? ನಿಮ್ಮ ಮನಸ್ಸಲ್ಲಿ ಆ ಥರ ಯೋಚನೆ ಇರ್ಬೋದೇನೋ, ಆದರೆ ನನಗ ಯೋಚನೆ ಇಲ್ಲ. ಅಕ್ಕಂಗೆ ಈ ರೀತಿ ಆಗಿದೆ ಅಂತ ಉದಾಹರಣೆ ಕೊಟ್ಟನ ಹೊರತು ನಾನು ಆ ರೀತಿ ನಡ್ಕೋತೀನಿ ಅಂತ ಹೇಳಲಿಲ್ಲ. ಅಷ್ಟಕ್ಕೂ ದೊಡ್ಡ ಯಜಮಾನನ ಮದುವೆ ಆಗಿರೋ ಅಕ್ಕನ್ನ ಅಪ್ಪೋರು, ಜನನಿ ಅಕ್ಕ, ಚಿಕ್ಕ ಯಜಮಾನರು ಎಲ್ಲರೂ ಒಪ್ಕೊಂಡಿದ್ದಾರೆ, ಇಷ್ಟಪಡ್ತಿದ್ದಾರೆ, ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಆದರೆ ಅಖಿಲಮ್ಮರು ಒಬ್ಬರು ಮಾತ್ರ ಒಪ್ಕೊಂಡಿಲ್ಲ ಅಂತ ನೀನು ನಿನ್ನ ಮಗಳನ್ನ ಒಪ್ಕೊಳ್ತಿರೋದು ಯಾವ ಸೀಮೆ ನ್ಯಾಯ ಹೇಳೋ? ಶುದ್ಧ ಇಲ್ಲ, ನನಗೆ ಎದುರು ತಗೊಡ್ತೀಯಾ? ತಿಂದು ಕೊಂಬೇನೋ? ಇಲ್ಲ ಅಪ್ಪ, ತಿನ್ನೋಕೆ ಮನಸ್ಸಿಲ್ಲದೆ ಅಕ್ಕ ನೆನಪಲ್ಲಿರೋ ನೋವು, ಆ ನೋವು ಈಗ ಮಾತಾಡಿಸ್ತಿದೆ. ನೀನು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಇಷ್ಟೊತ್ತಿಗೆ ಮನೆಗೆ ಬರ್ತೀಯ, ಇನ್ನು ಅಕ್ಕ ಅಲ್ಲಿದ್ದಾಳೆ. ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಒಂಟಿ ಪಿಶಾಚಿ ಥರ ಹೆಂಗಿರ್ಲಪ್ಪ, ನೀನೇ ಹೇಳು. ಫ್ರೆಂಡ್ಸ್ ಮನೆಗೆ ಹೋದ್ರೆ ಸಾಕು, ಅಖಿಲಮ್ಮ ನಿಮ್ಮ ಅಕ್ಕನ ಒಪ್ಕೊಂಡ್ರ, ನಿಮ್ಮಪ್ಪ ಮಾತಾಡ್ಸ್ತಿದಾರ, ನಿಮ್ಮ ಅಕ್ಕನ ಮನೆಗೆ ಕರಿಯಲ್ವಾ, ನಿಮ್ಮ ಅಕ್ಕನ ಹತ್ರ ಹೋಗಲ್ವಂತ 1000 ಪ್ರಶ್ನೆ ಕೇಳ್ತಾರಪ್ಪ. ದಿನ ನಾನು ಎಷ್ಟು ಅಂತ ಸುಳ್ಳು ಹೇಳಲಿ? ನನ್ನ ದುಃಖನೂ ಯಾರ ಹತ್ರ ಹಂಚ್ಕೊಳ್ಳಿ ಅಪ್ಪ? ಮಕ್ಕಳು ಬೆಳೆಯೋವ್ರಿಗೂ ಅವ್ರಿಗೆ ನೆರಳಾಗಬೇಕಾಗಿರೋರು ಎತ್ತವ್ರೆ ಅಲ್ವಾ, ಅದು ಕರ್ತವ್ಯ ಅಲ್ವಾ ಅಪ್ಪ? ಮಕ್ಕಳು ಬೆಳೆದ್ಮೇಲೆ ಅವ್ರು ಇಷ್ಟದಂತೆ ನಿರ್ಧಾರ ತಗೊಳಕ್ಕೆ ಅವ್ರು ಸ್ವತಂತ್ರ ತಾನೆ. ಅವ್ರು ತಪ್ಪು ದಾರಿಲಿ ಹೋಗ್ತಿದ್ರೆ ಅವ್ರನ್ನ ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ದಾರಿಗೆ ತರಬೇಕಾಗಿರೋರು ಎತ್ತವ್ರೆ. ಒಂದು ವೇಳೆ ಅವ್ರು ಸರಿ ದಾರಿಲಿ ಹೋಗ್ತಿದ್ರೆ ಅವ್ರಿಗೆ ಬೆನ್ನು ತಟ್ಟಿ ಜೊತೆ ನಿಲ್ಬೇಕಾಗಿರೋರು ಎತ್ತವ್ರೆ ಅಲ್ವಾ ಅಪ್ಪ? ಚಿಕ್ಕವರಾಗಿದ್ದಾಗ ಮಾಡೋ ತಪ್ಪನ್ನ ನೀವು ಕ್ಷಮಿಸ್ತೀರಾ, ಅದೇ ದೊಡ್ಡವರಾದ್ಮೇಲೆ ಮಾಡೋ ತಪ್ಪನ್ನ ಯಾಕಪ್ಪ ಕ್ಷಮಿಸಲ್ಲ? ಹೇಳಪ್ಪ, ಅಹಂ ಅನ್ನೋದು ಅಡ್ಡ ಬರುತ್ತಾ? ಇಲ್ಲ ಅಪ್ಪ ಅನ್ನೋ ಅಧಿಕಾರದಲ್ಲಿ ಕ್ಷಮಿಸಲೇಬಾರ್ದು ಅಂತ ನಿರ್ಧಾರ ಮಾಡ್ತೀರಾ? ಇಲ್ಲ ಎಲ್ಲಿ ಕ್ಷಮಿಸಿದ್ರೆ ತಮ್ಮ ಮಕ್ಕಳು ಕೈ ಜಾರ ಹೋಗ್ತಾರೋ ಅಂತ ಆತಂಕನ? ಅಕ್ಕ ಯಾರೋ ಬೀದಿಲಿ ಹೋಗೋನ್ನ ಮದುವೆ ಆಗಿಲ್ಲ, ಅರ್ಸುನ್ಕೋಟೆ ದೊಡ್ಡ ಯಜಮಾನನ ಮದುವೆ ಆಗಿರೋದು ತಿಳ್ಕೊ. ಈಗೇನು ಅಕ್ಕನ್ನ ಇಲ್ಲಿ ಕರ್ಸಲ್ಲ ಅಷ್ಟೇ ತಾನೆ? ಸರಿ ಬಿಡು, ಆ ದೇವರು ನಿನ್ಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ನಾನು ನೋಡ್ತೀನಿ, ಅಲ್ಲಿವರೆಗೂ ಕಾಯ್ತೀನಿ. ಆದರೆ ಒಂದು ತಿಳ್ಕೊ, ಇವತ್ತಲ್ಲ ನಾಳೆ ಅಕ್ಕ ಅರ್ಸುನ್ಕೋಟೆ ಮಹಾರಾಣಿಯಾಗಿ ಮೆರೆದೇ ಮೆರಿತಾಳೆ, ನಿನ್ನ ಹೆಸರಿಗೆ ಕೀರ್ತಿ ತಂದೆ ತರ್ತಾಳೆ, ನೋಡ್ತಾ ಇರು. ಪಾರ್ವತಿಯವರೇ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನೇನು ಬರದೇ ಇಲ್ಲ ಅಂತ ಹೇಳದ್ನ, ಆದರೆ ಈ ಸಂದರ್ಭದಲ್ಲಿ ಬೇಡ ಅಂದೆ.
ಅಮ್ಮ ಮೊದಲನೇ ಸಲ ಖುಷಿಯಿಂದ ನಿಮ್ಮ ಮನೆಗೆ ಹೊರಟಿದ್ದಾರೆ. ನನ್ನಿಂದ ಅವ್ರ ಖುಷಿ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಏನಮ್ಮ ಪಾರ್ವತಿ, ಹಬ್ಬಕ್ಕೆ ತವ್ರ ಮನೆಗೆ ಹೋಗ್ತಿರೋ ಓರ್ಗಿತ್ತಿ ಜೊತೆ ಆರಾಮಾಗಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ಅವಳೊಬ್ಳೆ ತವ್ರ ಮನೆಗೆ ಹೋಗ್ತಿದ್ದಾಳೆ ಅಂತ ಹೊಟ್ಟೆ ಕಿಚ್ಚು ಪಟ್ಕೋಬೇಡ. ಅಲ್ಲ ಕಣೆ ಪಾರ್ವತಿ, ನಿನ್ನ ತವ್ರ ಮನೆಗೆ ಕರೆಯೋದಕ್ಕೆ ಅಂತ ಯಾರು ಬರಲೇ ಇಲ್ಲ. ಎಷ್ಟು ನೋವಾಗ್ತದೆ ಗೊತ್ತಾ? ನಿಮ್ಮಪ್ಪ ಹಬ್ಬಕ್ಕೆ ಬಟ್ಟೆ ಕೊಡ್ತಾರೆ ಅಂತ ಇಲ್ಲೇ ಮನೇಲಿ ಓಡಾಡ್ಕೊಂಡಿದ್ದ. ಕೊಟ್ಟ ತಕ್ಷಣನೇ ಎಸ್ಕೇಪು. ಮಗಳು ಅನ್ನೋ ಮಮಕಾರಕ್ಕಾದ್ರೂ ಮನೆಗೆ ಬಾ ಅಂತ ಕರಿಬೋದಿತ್ತು. ಹೋಗ್ಲಿ ಬಿಡು, ನಿನ್ನ ಹಣೆಲಿ ತವ್ರ ಮನೆಗೆ ಹೋಗೋ ಯೋಗನ ಬರ್ದಿಲ್ಲ ಅನ್ಸತ್ತೆ. ಓ ಫೀಲಿಂಗ್ ಆಯ್ತಾ? ಚಿಕ್ಕಮ್ಮ, ನೀವು ತವ್ರ ಮನೆಗೆ ಹೋಗ್ತಿಲ್ವಾ? ಅಯ್ಯೋ, ನನಗೆಲ್ಲಪ್ಪ ತವ್ರ ಮನೆ. ನಿನ್ ಚಿಕ್ಕಪ್ಪನ ಮದ್ವೆ ಆದಾಗಿಂದ ಈ ಅರಸನ ಕೋಟೆನೇ ನನ್ನ ತವ್ರ ಮನೆ. ಅಕ್ಕನೇ ನನಗೆ ಅಪ್ಪ ಅಮ್ಮ ಎಲ್ಲ. ಓ, ಹಾಗಾದ್ರೆ ನೀವು ಒಂಥರ ಅಭಿಪಾರಿ ಏನೇ? ಏನಪ್ಪ ಪ್ರೀತು, ಎಲ್ರೂ ಮುಂದೆ ನನ್ಗೆ ಅವಮಾನ ಮಾಡ್ತಿದ್ಯಾ? ಓ, ನಿಮಗೂ ಅವಮಾನ ಆಗುತ್ತಾ ಚಿಕ್ಕಮ್ಮ? ಯಾಕಪ್ಪ ಪ್ರೀತು, ನಾನೇನು ಮನುಷ್ಯಳಲ್ವಾ? ನನಗೂ ಮಾನ ಮರ್ಯಾದೆ ಅನ್ನೋದಿದೆ. ಸಂಬಂಧದಲ್ಲಿ ನೀವು ಹೇಗೆ ಚಿಕ್ಕಮ್ಮ ಆಗ್ತಿರೋ ಹಾಗೆ ಪಾರ್ವತಿಯವರು ನನ್ನ ಅದಕ್ಕೆ ಅಂದರೆ ತಾಯಿ ಸಮಾನ ಅಂತಾರೆ. ಅದಕ್ಕೆ ಅವಮಾನ ಆಗೋದು ಒಂದೇ, ನನ್ನ ತಾಯಿಗೆ ಅವಮಾನ ಆಗೋದು ಒಂದೇ. ಏನಪ್ಪ ಪ್ರೀತು, ಅತ್ಗೆ ಅಂತ ಮಾತ್ರ ಅಂತಿದ್ಯಾ? ಹಾಗಾದ್ರೆ ಈ ಚಿಕ್ಕಮ್ಮ ಬೇಡವಾದ್ಲ ನಿಂಗೆ? ಮನ್ಸಲ್ಲಿ ಕಲ್ಮಶ ಇಲ್ಲ ಅಂದರೆ ನೀವೂ ಇಷ್ಟ ಆಗ್ತೀರಾ, ಮನಸ್ಸಿಗೆ ಮಾತ್ರನೂ ಹೋಗ್ತೀರಾ. ಹೋಗ್ಲಿ ಬಿಡಪ್ಪ, ಏನೋ ಅನಿಸಿದ್ದು ಹೇಳಿದೆ. ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ಸಾರಿ.